ಈಗಾಗಲೇ ಮಾತಾಡಿದಂತ ಎಲ್ಲ ಮುಖಂಡರುಗಳು ಹಾಗೆಯೇ ನಮ್ಮ ಮಾನ್ಯ ಸಚಿವರುಗಳು ಸಂಸದರು ಸುದೀರ್ಘವಾಗಿ ಎಲ್ಲ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಅಮೃತ್ 2 ಯೋಜನೆ ಅಡಿಯಲ್ಲಿ ಗೊಟಗನಾಪುರ, ಕಲ್ಲುಡಿ ಮತ್ತು ವಾಟದವಸಳ್ಳಿ ಕೆರೆಯಿಂದ ನಗರಕ್ಕೆ ನೀರು ತರುವಂತ ಒಂದು ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮವನ್ನ ಜಾರಿ ತರಬೇಕು ಅಂತ ಹೋದಾಗ ಅನೇಕ ಅಡೆತಡೆಗಳು ಬಂತು. ನಮ್ಮ ವಾಟದವಸಳ್ಳಿಯ ರೈತ ಬಾಂಧವರಿಗೆ ತಪ್ಪು ತಿಳುವಳಿಕೆ ಬಂದು ಇದನ್ನ ಮಾಡಬಾರದು ಅಂತ ಅಡ್ಡಿಪಡಿಸೋದಕ್ಕೆ ಹೊರಟಾಗ ನಾನೇ ಹೋಗಿ ವಾಟದವಸಳ್ಳಿಗೆ ಹೋಗಿ ಒಂದು ಸಭೆಯನ್ನ ಮಾಡಿ ಅವ್ರ ಮನವರಿಕೆ ಮಾಡಿಕೊಟ್ಟಿದ್ದೆ. ನಿಮ್ಮ ಆತಂಕ ಗೊತ್ತು. ರೈತರಿಗೆ ಸಾಮಾನ್ಯವಾಗಿ ನೀರೇನಾದ್ರು ಹೊರಗಡೆ ಹೋಯ್ತದೆ ಎಂದಾಗ ಸ್ವಲ್ಪ ಆತಂಕ ಇರ್ತದೆ. ನಿಮ್ಮ ಆತಂಕಕ್ಕೆ ಕಾರಣಗಳಿಲ್ಲ. ಇಲ್ಲಿಗೆ ಈ ಒಂದು ವಾಟದವಸಳ್ಳಿಗೆ 240 MCFT ವಾಟರ್ ಅಲಾಟ್ ಆಗಿದೆ ಎತ್ತಿನಹೊಳೆಯಿಂದ. ಅಷ್ಟು ನೀರನ್ನ ನಿಮ್ಮ ಕೆರೆಗೆ ತುಂಬಿಸಿ ಅದರಲ್ಲಿ 124 MCFT ನೀರನ್ನು ಮಾತ್ರ ತಗೊಂಡೋಗ್ತೀವಿ. ಮಳೆ ನೀರು ಮುಟ್ಟೋದಿಲ್ಲ. ಕೆರೆಗೆ ಬರ್ತಕ್ಕಂತ ಎತ್ತಿನಹೊಳೆ ನೀರನ್ನ ತುಂಬಿಸಿ ಅದರಲ್ಲಿ ಅರ್ಧ ಭಾಗಕ್ಕಿಂತ ಕಡಿಮೆ ನೀರನ್ನ ನಾವು ನಗರಕ್ಕೆ ತಗೊಂಡೋಗ್ತೀವಿ. ನಿಮಗೆ ಒಂದು ತೊಟ್ಟು ಕೂಡ ಬೇರೆ ನೀರುಗಳನ್ನ ವೇಸ್ಟ್ ಆಗದಂಗೆ ಮಳೆ ನೀರು ಕೂಡ ಇಲ್ಲೇ ನಿಲ್ಲಂಗ್ ಮಾಡಿ ಎತ್ತಿನಹೊಳೆ ನೀರು ತಗೊಂಡು ಹೋಗ್ತೀವಿ ಅಂತ ಭರವಸೆ ಕೊಟ್ಟಿದ್ದೆ. ಅದೇ ರೀತಿ ಅವ್ರಿಗೆ ಇನ್ನೂ ಒಂದು ಮಾತು ಅವ್ರ ನಂಬಿಕೆ ಬರಲಿ ಅಂತ ಹೇಳಿದೆ. ಖಂಡಿತವಾಗೂ ಕೂಡ ಎತ್ತಿನಹೊಳೆ ನೀರು ಇಲ್ಲಿ ಬರಲಿಲ್ಲ ಅಂದ್ರೆ ಒಂದು ತೊಟ್ಟು ಕೂಡ ಇಲ್ಲಿಂದ ಲಿಫ್ಟ್ ಮಾಡಲ್ಲ ಅಂತಲೂ ಹೇಳಿದ್ದೀನಿ. ಅಂತ ಪರಿಸ್ಥಿತಿ ಬಂದ್ರೆ ನಾನು ನಿಮ್ ಜೊತೆ ನಿಂತ್ಕೊತೀನೋ ಹೊರತು ರಾಜಕೀಯ ಬಿಡ್ತೀನೋ ಹೊರತು ನಿಮಗೆ ಸುಳ್ಳು ಹೇಳಿ ನಾನು ನೀರು ತಗೊಂಡೋಗುವಂತ ಒಂದು ಪರಿಸ್ಥಿತಿ ಇಲ್ಲ. ನೀವು ಒಂದೇ, ಗೌರಿಬಿದೂರು ಜನತೆನೂ ಒಂದೇ, ವಾಟದವಸಳ್ಳಿ ಟೌನಿನ ಆ ಪಂಚಾಯಿತಿಯ ಜನತೆನೂ ಎರಡೂ ಒಂದೇ. ನನಗೆ ಇದರ ತಪ್ಪು ತಿಳ್ಕೋಬೇಡಿ ಅಂತ ಹೇಳಿದೆ. ಆದ್ರೂ ಕೂಡ ಯಾರು ಅವರಿಗೆ ಒಂದು ತಪ್ಪು ಅಭಿಪ್ರಾಯ ಉಂಟು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಇವತ್ತುವರೆಗೂ ಕೂಡ ಅವರು ಸಣ್ಣ ಪುಟ್ಟ ಹೋರಾಟಗಳನ್ನ ಮಾಡ್ಕೊಂಡೇ ಬಂದ್ರು. ಇವತ್ತು ನಾನು ಅವ್ರಿಗೆ ಹೇಳ್ತೀನಿ, ಖಂಡಿತವಾಗೂ ನಮ್ಮ ಮಾತನ್ನು ನಂಬಿ ನಿಮಗೆ ಸುಳ್ಳೇ ರಾಜಕೀಯ ಮಾಡುವಂತ ಪ್ರಮೇಯ ನನಗಿಲ್ಲ. ಖಂಡಿತವಾಗೂ ಕೂಡ ನಿಮ್ಮ ನೀರಿಗೆ ಯಾವುದೇ ಧಕ್ಕೆ ಬರದಂಗೆ ನೀವು ಮೊದಲು ಎಷ್ಟಿತ್ತು ಕೆರೆ ನೀರು ಅಷ್ಟೇ ನೀರಿನ ವ್ಯವಸ್ಥೆ ಮುಂದೂ ಕೂಡ ಇರೋಂಗೆ ನಾನು ನೋಡ್ಕೋತೀನಿ ಅಂತ ಒಂದು ಮಾತನ್ನ ನಿಮ್ಗೆ ಹೇಳ್ತಾ, ಏಕೆಂದ್ರೆ ನಗರದ ಜನತೆ ನಿಮ್ಗೆಲ್ಲ ಗೊತ್ತೇ ಇದೆ. ಈಗಾಗಲೇ 75,000 ಜನಸಂಖ್ಯೆ ಇದೆ. ಇನ್ನೊಂದು 25,000 ಇನ್ನೊಂದು ಸ್ವಲ್ಪ ದಿವಸ ಹೋದ್ರೆ ಇಂಡಸ್ಟ್ರಿಗಳೆಲ್ಲ ಸಾವಿರಾರು ಎಕರೆ ಇಂಡಸ್ಟ್ರಿಗಳು ಬರ್ತಾ ಇದೆ. ಅದೆಲ್ಲ ಜನಸಂಖ್ಯೆ ಜಾಸ್ತಿ ಆದ್ರೆ 1 ಲಕ್ಷ ಆಗುತ್ತೆ. ಈಗಾಗಲೇ ಒಂದು 3 ವರ್ಷದಿಂದ ಬರಗಾಲ ಬಂದಾಗ ನಿಮ್ಗೆಲ್ಲ ಗೊತ್ತೇ ಇದೆ. 1,500 ಅಡಿ ಬೋರ್ ತೆಗೆದು ಕೂಡ ನೀರು ಬರ್ತಿರಲಿಲ್ಲ. ಬಟ್ಟೆ ಒಗೆಗೆ, ಸ್ನಾನ ಮಾಡಕ್ಕೆ, ಪಾತ್ರೆ ತೊಳೆಯಕ್ಕೆ ನೀರು ಇರ್ತಿರಲಿಲ್ಲ. ಎಲ್ಲರೂ ನಿಮ್ಗೆ ಗೊತ್ತಿದೆ. 6 ತಿಂಗಳ ಕಾಲ ಒಂದು ದಿನನಿತ್ಯ ಟ್ಯಾಂಕರ್ ನೀರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಸಿ ಒಂದೊಂದು ಟ್ಯಾಂಕರ್ ಬಂದ್ರೆ ಕ್ಯೂದಲ್ಲಿ ನಿಂತ್ಕೊಂಡ್ಬಿಡೋರು 100 ಜನ ಹೆಣ್ಮಕ್ಳುಗಳು. ಹಾಹಾಕಾರ, ನೀರಿನ ಹಾಹಾಕಾರ ಇತ್ತು. ಅಂತ ಪರಿಸ್ಥಿತಿಯನ್ನ ನೋಡಿ ಮುಂದೆ ನಗರಕ್ಕಿಂತ ಒಂದು ಹಾಹಾಕಾರ, ನೀರಿನ ಹಾಹಾಕಾರ ಬರಬಾರದು ಅನ್ನೋ ದೃಷ್ಟಿಗೋಸ್ಕರ ಈ ಯೋಜನೆಯನ್ನ ನಾ ಮಾನ್ಯ ನಗರಾಭಿವೃದ್ಧಿ ಸಚಿವರಿಗೆ ಮನವಿ ಮಾಡಿಕೊಂಡು, ಅದೇ ರೀತಿ ಕೇಂದ್ರದಲ್ಲಿ ಇರ್ತಕ್ಕಂಥ ನಮ್ಮ ಸುಧಾಕರ್ ಸರ್ ಅವರು ಕೂಡ ಅವರು ಯಾವತ್ತೂ ಹೇಳ್ತಾ ಇರ್ತಾರೆ, ಒಳ್ಳೆ ನಮಗೆ ಸಂಸದರು ಸಿಕ್ಕಿದ್ರೆ ಅವ್ರು ಹೇಳ್ತಾ ಇರ್ತಾರೆ, ಪುಟ್ಟಸ್ವಾಮಿಗೌಡರ ಯಾವ್ದಾರು ನಿಮ್ಮ ತಾಲೂಕಿನ ವಿಚಾರದಲ್ಲಿ ಭೇದ ಭಾವ ಇಲ್ಲ, ಏನೇ ಒಂದು ಕುಂದುಕೊರತೆ ಇದೆ ನನಗೆ ಹೇಳಿ, ಕೇಂದ್ರದಿಂದ ಏನ್ ಸಹಾಯ ಸಹಕಾರ ಬೇಕಾದ್ರೆ ಹೇಳಿ, ನಾನು ಖಂಡಿತ ಮಾಡಿಕೊಡ್ತೀನಿ ಅಂತಲೇ ಪಕ್ಷ ಭೇದ ಬಿಟ್ಟು ಅವರು ಕೂಡ ನಮ್ಮ ಸಹಾಯಕ್ಕೆ ನಿಂತಿದ್ದಾರೆ. ಅದರಿಂದ ನಮ್ಮ ಮಂತ್ರಿಗಳು ಖಡಕ್ ಆಗಿ ದಕ್ಷಾಧಿಕ ಮಂತ್ರಿಗಳು ಈ ಯೋಜನೆಯನ್ನ ಖಂಡಿತವಾಗೂ ಕೂಡ ಯಾವುದೇ ಒಂದು ಒತ್ತಡಕ್ಕೆ ಮಣಿದಲೆ ಇದಾಗಲೇಬೇಕು. ಕುಡಿಯೋ ನೀರಿನ ಪುನೀತ್ ಕೆಲಸ, ಇಂಥ ಕೆಲಸಕ್ಕೆ ಅಡ್ಡಿ ಬರಬಾರ್ದು ಅಂತ ಖಡಕ್ ಆಗಿ ಹೋದಂತ ಎಲ್ಲ ಕೆಲವು ಮುಖಂಡರುಗಳಿಗೂ ಕೂಡ ಹೇಳಿ ನಿಮ್ಮ ರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ ಅಂತ ಹೇಳಿ ಕಳಿಸಿದ್ದಾರೆ. ಅದೇ ರೀತಿ ನಾನು ಇನ್ನೊಂದು ಮನವಿ ಮಾಡಿದ್ದೆ. 5-6 ಕೋಟಿ ನಮ್ಮ ವಾಟದವಸಳ್ಳಿಯ ರೈತ ಬಾಂಧವರಿಗೆ ಒಂದು ಆತಂಕ ಇತ್ತು. ನೀವೇನೇ ಇಲ್ಲಿಂದ ನೀರು ತಗೊಂಡು ಹೋಗ್ತಾ ಇದ್ರಿ, ಔಟ್ಲೆಟ್ ಬಿಟ್ಟಿದ್ರೆ ನಮ್ಮ ಕೆರೆಗೆ ಎತ್ತಿನಹೊಳೆಗೆ ಪೈಪಿ ಹಾಕಿಲ್ಲ ಅಂತ ಹೇಳ್ತಾ ಇದ್ರು. ಅದಕ್ಕೊಂದು 5-6 ಕೋಟಿ ರೂಪಾಯಿ ಖರ್ಚಾಗುತ್ತೆ. 5-6 ಕೋಟಿ ರೂಪಾಯಿ ಖರ್ಚಾಗೋದನ್ನ ನಾನು ಕೂಡ ಇವರು ಸಂಚಿತ ಇದ್ದಾರೆ, MD ಸಂಚಿತ ಇದ್ದವ್ರಿಗೆ ಮಾತಾಡಿದೀವಿ. ಮಾನ್ಯ ಮಂತ್ರಿಗಳಾದ ಸುಧಾಕರ್ ಸರ್ ಅವರು ಮಾತಾಡಿದ್ದಾರೆ. VGNL
ಅವರು ಮಾತಾಡಿ 5-6 ಕೋಟಿ ಆಗುತ್ತೆ ಸ್ಯಾಂಕ್ಷನ್ ಮಾಡಬೇಕು ಅಂತ ಹೇಳಿದರೆ ಅದನ್ನೂ ಕೂಡ ಮಾನ್ಯ ಇಬ್ಬರು ರಾಜ್ಯದ ಕ್ಯಾಬಿನೆಟ್ ಮಂತ್ರಿಗಳು ಇಬ್ಬರು ಇದ್ದಾರೆ, ಮನವಿ ಮಾಡ್ತಾ ಇದ್ದೀನಿ. ದಯಮಾಡಿ ಆದಷ್ಟು ಬೇಗ ನಾನು ಹೇಳಿದ್ದೀನಿ 5-6 ಕೋಟಿ ಸ್ಯಾಂಕ್ಷನ್ ಮಾಡಿಸಿ ಅವರ ಪೈಪ್ ಲೈನ್ ಅನ್ನ ಎಲ್ಲಿವರೆಗೆ ಇದು ವಾರ್ತಸಳ್ಳಿ ಕೆರೆವರೆಗೂ ಸುಮಾರು 5-6 ಕೋಟಿ ರೂಪಾಯಿ ಆಯ್ತು ಸ್ಯಾಂಕ್ಷನ್ ಮಾಡಿಸಿ ಆದಷ್ಟು ಬೇಗ ಇದು ಮಾಡಿ. ಯಾಕೆಂದ್ರೆ ಅವರ ಆತಂಕನೂ ತಪ್ಪಲಿ, ಎತ್ತಿನ ಒಳ್ಳೆದು ಪೈಪೇ ಅಲ್ಲಿ ಬಂದಿಲ್ಲ, ಇವ್ರು ಪೈಪ್ ಹಾಕ್ತಾರೆ ಅನ್ನೋ ಒಂದು ಆತಂಕ ಅವ್ರಿಗೆ ತಪ್ಪಲಿ. ದಯಮಾಡಿ ಆದಷ್ಟು ಬೇಗ ವಿಜಯನಲ್ಲಿ ಎಂಡಿಗೆ ಹೇಳಿ ಅದನ್ನ ನೀವು ಮಾಡಿಸೋ ಜವಾಬ್ದಾರಿನ ನೀವು ತಗೋಬೇಕು. ನೀವು ಹೇಳಿದಿರಿ ನಾವು ಜವಾಬ್ದಾರಿ ತಗೋತೀವಿ ಅಂತ ಹೇಳಿದಿರಿ, ಆ ಜವಾಬ್ದಾರಿ ತಗೊಂಡು ಆ ವಾಟ್ಸಳ್ಳಿ ಕೆರೆವರೆಗೂ 5-6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪೈಪ್ ಲೈನ್ ಹಾಕಿಸ್ಕೊಟ್ಬಿಡಿ. ಇಷ್ಟು ಹೇಳ್ತಾ ಖಂಡಿತವಾಗುವೆ ನಮ್ಮ ಇಲ್ಲಿಯ ನಾಯಕರೇ ಒಬ್ರು ಹೇಳ್ತಾ ಇದ್ರು, ಯಾಕೆ 50-60 ಕೋಟಿ ನಾನು ಸಂದರ್ಶನದಲ್ಲಿ ನೋಡಿದೆ, ಯಾಕೆ 50-60 ಕೋಟಿ ಖರ್ಚು ಮಾಡಬೇಕು? ಇಲ್ಲಿ ಇದರಲ್ಲಿ ಕಿಂಡಿ ಅಣೆಕಟ್ಟಿನಲ್ಲಿ ಇದೆ, ಅಲ್ಲಿಗೆ ಇದು ಹೆಚ್ಚಿನ ವೇಳೆ ನೀರು ಬರ್ತದೆ, ಅದನ್ನೇ ಶುದ್ಧಿ ಮಾಡಿ 10 ಕೋಟಿ ಮುಗಿತದೆ ಅಂತಿದ್ರು. ಇವತ್ತು ವ್ಯವಸಾಯಕ್ಕೇನೆ ಈ ಜನ ಇದನ್ನ ಶುದ್ಧೀಕರಣ ನೀರು ಬೇಡಿ ಹಾಳಾಗಿ ಹೋಗ್ತದೆ, ಭೂಮಿಗಳು ಅಂತರ್ಜಲ ಹಾಳಾಗಿ ಹೋಗ್ತದೆ, ಆ ನೀರನ್ನೇ ವಿರೋಧ ಮಾಡ್ತಾರೆ. ಆ ಶುದ್ಧೀಕರಣ ಮಾಡಿದ ನೀರ್ನ ನಗರಕ್ಕೆ ನೀರು ಕೊಡ್ತೀನಿ ಅಂದ್ರೆ ಎಷ್ಟರ ಮಟ್ಟಿಗೆ ಸರಿ ಹೇಳಿ? ಇಂಥವೆಲ್ಲ ಬೇಕಾಗಿಲ್ಲ. ಇವತ್ತಿನ ದಿನ ಮಲೆನಾಡಿನ ಪಶ್ಚಿಮ ಘಟ್ಟದಿಂದ ಕಾಡು ಮೆಟ್ಟಿನಿಂದ ಶುದ್ಧವಾದ ಪರಿಶುದ್ಧವಾದ ನೀರು ಎತ್ತಿನಹೊಳೆ ನೀರು ಬಂದು ಇಲ್ಲಿ ಬೀಳ್ತದೆ. ನಗರಕ್ಕೆ ಪರಿಶುದ್ಧವಾದಂತ ಎತ್ತಿನಹೊಳೆ ನೀರನ್ನ ತರೋಣ ಇಲ್ಲಿಗೆ. ಅದರಿಂದ ಜನ ಏನುವೆ ಆತಂಕ ಪಡಬೇಕಾಗಿಲ್ಲ. ನಗರದ ಜನತೆ ಖಂಡಿತವಾಗುವೆ ದಕ್ಷರಾದಂತ ಮಂತ್ರಿಗಳು, ಉಸ್ತುವಾರಿ ಮಂತ್ರಿಗಳು, ನಮ್ಮ MP ಎಲ್ಲರೂ ಕೂಡ ನಮಗೆ ಈ ಒಂದು ಯೋಜನೆಗೆ ಜನಪರವಾದ ಯೋಜನೆ ಅಂತ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವ್ರ ಸಪೋರ್ಟ್ ನಿಂದ ನಿಮಗೆ ಖಂಡಿತವಾಗಿ ನಗರದ ಜನತೆಗೆ ಶುದ್ಧವಾದಂತ ಪವಿತ್ರವಾದಂತ ಎತ್ತಿನಹೊಳೆ ನೀರು ಖಂಡಿತ ನಿಮಗೆ ಬರ್ತದೆ. ಅದಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ ಅಂತ ಹೇಳ್ತಾ ಈ ಒಂದು ಯೋಜನೆ ಆದಷ್ಟು ಬೇಗ ಕಾರ್ಯಗತವಾಗಲಿ ಅಂತ ಹೇಳ್ತಾ, ಹಾಗೇನೆ ನಮ್ಮ ವಾಟ್ಸಳ್ಳಿ ರೈತ ಬಾಂಧವರಿಗೂ ಹೇಳ್ತೀನಿ, ಖಂಡಿತವಾಗಿ ನೀವು ಆತಂಕ ಪಡಬೇಡಿ. ಎತ್ತಿನಹೊಳೆ ನೀರಿನಲ್ಲಿ ಕೊಟ್ಟೇನೆ ಇಲ್ಲಿ ಲಿಫ್ಟ್ ಮಾಡಿಸೋದು, ಅದುವರೆಗೂ ಒಂದು ತೊಟ್ಟು ಲಿಫ್ಟ್ ಮಾಡಿಸೋದು ಅಂತ ಈ ಮೂಲಕ ಭರವಸೆ ಕೊಡ್ತಾ ಇಷ್ಟು ದೊಡ್ಡ ಮಟ್ಟದಲ್ಲಿ ಬಂದಿದ್ರಿ. ಯಾಕೆಂದ್ರೆ 12 ಗಂಟೆಯಿಂದ ಕಾದಿದ್ರಿ. ಸುಮಾರು ಜನ, ಮುಕ್ಕಾಲು ಭಾಗ ಜನ ಕಾದು ಮಳೆ ಅಂತ ಬೈದೆಲ್ಲ ಹೊರಟೋದ್ರೆ, ಆದ್ರೂ ಕೂಡ ಅಷ್ಟು ಅಭಿಮಾನದಿಂದ ನಮ್ಮ ನಗರಕ್ಕೆ ನೀರು ಬೇಕು ಅನ್ನೋ ಒಂದು ಪ್ರೀತಿಯಿಂದ ಇಷ್ಟು ಜನ ದೊಡ್ಡ ಮಟ್ಟದಲ್ಲಿ ಬಂದಿರಿ. ಇದಕ್ಕೆಲ್ಲ ನಿಮ್ಗೆಲ್ಲರೂ ಕೂಡ ಧನ್ಯವಾದಗಳನ್ನ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.